ಹೊಸಕೋಟೆ ಸಮಸ್ತ ಜನತೆಗೆ ನಮಸ್ಕಾರ. ನಾನು ಎನ್ ಅಶ್ವಥ್ ನಾರಾಯಣ್, ಮೇಧಶ್ರೀ ಒಲಿಂಪಿಯಾಡ್ ಶಾಲೆಯ ಪ್ರಾಂಶುಪಾಲ ಮತ್ತು ಮೇಧಶ್ರೀ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಯಾಕೆ ಕರೆದಿದ್ದೀವಿ ಅಂದರೆ, ಈಗಷ್ಟೇ 2025-26ನೇ ಸಾಲಿನ SLC ಫಲಿತಾಂಶ ಬಂದಿದೆ. ಈ ಒಂದು ಫಲಿತಾಂಶದಲ್ಲಿ ನಮ್ಮ ಶಾಲೆ 100ಕ್ಕೆ 100ರಷ್ಟು ಉತ್ತೀರ್ಣರಾಗಿದ್ದು, ಅದರಲ್ಲಿ ನಮ್ಮಲ್ಲಿದ್ದಂತಹ 21 ವಿದ್ಯಾರ್ಥಿಗಳಲ್ಲಿ 4 ಜನ ಡಿಸ್ಟಿಂಕ್ಷನ್ ತೆಗೆದುಕೊಂಡಿದ್ದಾರೆ ಮತ್ತು ಉಳಿದ ಎಲ್ಲ ವಿದ್ಯಾರ್ಥಿಗಳು ಸಹ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಈ ರೀತಿ ಫಲಿತಾಂಶ ಪಡೆದಿರೋದು ನಮಗೆ ಹೆಮ್ಮೆಯ ವಿಷಯ. ಅದರ ಜೊತೆಗೆ ಈ ರೀತಿ ಫಲಿತಾಂಶವನ್ನು ತೆಗೆದುಕೊಳ್ಳೋದಕ್ಕೆ ಶ್ರಮಿಸಿದಂತಹ ನಮ್ಮ ಶಾಲೆಯ ಶಿಕ್ಷಕರು, ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಟ್ರಸ್ಟಿನ ಎಲ್ಲ ಟ್ರಸ್ಟಿಗಳು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ, ಏನಿವರು ಭಾನುವಾರ ಅಂದೇ ಹಬ್ಬ ಹರಿದಿನ ಅಂದೇ ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6:30-7 ಗಂಟೆವರೆಗೂ ಪಾಠ ಪ್ರವಚನಗಳನ್ನು ಮಾಡಿ ಈ ಸಾಧನೆಯನ್ನು ಇಷ್ಟರ ಮಟ್ಟಿಗೆ ಸಾಧನೆಯನ್ನು ಮಾಡೋದಕ್ಕೆ ಅವರು ಸಫಲರಾಗಿದ್ದಾರೆ. ಅದರ ಜೊತೆಗೆ ನಾವು ಇಷ್ಟೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದ್ರೆ, ನಾವು 100ಕ್ಕೆ 100ರಷ್ಟು ಫಲಿತಾಂಶ ಪಡ್ಕೊಂಡಿದ್ದೀವಿ ಅಂತ ಹೇಳೋದಕ್ಕೆ ಕಾರಣ, ನಾವು ಮಾಮೂಲಿ ಕ್ಲಾಸ್ 9:30ಯಿಂದ 3:45ವರೆಗೂ ಇರ್ತದೆ. ಅದಕ್ಕೆ ಮೊದಲು ಅಂದರೆ 8 ಗಂಟೆಯಿಂದ ಸಂಜೆ 6:30ವರೆಗೂ ತರಗತಿ ಮಾಡ್ತೀವಿ. ಇದೆಲ್ಲ ಉಚಿತವಾಗಿರ್ತದೆ. ಇದಕ್ಕೆ ಯಾವುದೇ ಶುಲ್ಕ, ಚಾರ್ಜಸನ್ನು ನಾವು ಫೀಸ್ ತಗೊಳ್ಳೋದಿಲ್ಲ, ಎಕ್ಸ್ಟ್ರಾ ಫೀಸ್ ತಗೊಳ್ಳೋದಿಲ್ಲ. ಇದ್ರ ಜೊತೆಗೆ ಸಂಜೆ ಟ್ಯೂಷನ್ ಮುಗಿಸಿ ಮನೆಗೆ ಹೋಗೋದಕ್ಕೆ ನಾವು ವಾಹನ ಸೌಕರ್ಯವನ್ನು ಒದಗಿಸಿದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ವಿದ್ಯಾರ್ಥಿಗಳು ಮಧ್ಯಾಹ್ನದ ಲಂಚ್ ಊಟ ತಗೊಂಬರ್ತಾರೆ. 1 ಗಂಟೆಗೆ ಅವ್ರು ಊಟ ಮಾಡಿಬಿಡ್ತಾರೆ. ಅವ್ರು ಮತ್ತೆ 7 ಗಂಟೆವರೆಗೂ ನಮ್ಮ ಜೊತೆ ಇರ್ತಾರೆ ಅಂತೇಳಿ 4 ಗಂಟೆಗೆ ನಮ್ಮ ಸಂಸ್ಥೆಯ ವತಿಯಿಂದ ಎಲ್ಲ SLC ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಒಂದು ವರ್ಕಿಂಗ್ ಲಂಚ್ ತಿಂಡಿಯನ್ನು ಕೊಡ್ತೀವಿ. ಇದು ವರ್ಷ ಪೂರ್ತಿ ನಡೀತದೆ. ಈ ಎಲ್ಲ ಕಾರ್ಯಕ್ರಮಗಳಿಂದಾಗಿ ನಾವು ಇಷ್ಟು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ಇದಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ನಾನು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ನಾನು ನನ್ನ ವೈಯಕ್ತಿಕ ಪರವಾಗಿ, ನಮ್ಮ ಟ್ರಸ್ಟಿನ ಪರವಾಗಿ ಮತ್ತು ಶಾಲೆಯ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾದಂಥ ಪೂರಕ ಸವಲತ್ತುಗಳನ್ನು ನಾವು ಸರಿಪಡಿಸ್ಕೊಳ್ತಾ ಇದ್ದೀವಿ. ಅದರಿಂದಾಗಿ ಹೊಸಕೋಟೆ ಮತ್ತು ಹೊಸಕೋಟೆ ಸುತ್ತಮುತ್ತಲಿನ ಜನ ನಮ್ಮ ಶಾಲೆಗೆ ಹೆಚ್ಚಿನ ವಿದ್ಯಾರ್ಥಿಗಳನ್ನು ರಿಜಿಸ್ಟರ್ ಮಾಡಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ.